ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಒಂದು ಯೂಟ್ಯೂಬ್ ಚಾನಲ್ ನಾವು ಕ್ರಿಯೇಟ್ ಮಾಡಿದ್ವಿ, ಅದಕ್ಕೆ ನೀವು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವಾಗ ನಾನು ಚಿರಋಣಿಯಾಗಿರ್ತೀನಿ. ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ಹೀಗೆ ಮುಂದುವರಿಲಿ. ಸೊ ಇವತ್ತಿನ ವಿಡಿಯೋ ಬಂದು ಏನಂತಂದರೆ, ನಾನು ಒಂದು ವಯರ್ಲೆಸ್ ಮೈಕ್ನ ನಾನು ತಗೊಂಡಿದ್ದೀನಿ. ಸೊ ಇದು ಹೆಸರು ಬಂದು K8 ವಯರ್ಲೆಸ್ ಮೈಕ್ ಅಂತ. ಸೊ ಇದು ಬಂದು ನಾನು ಪರ್ಚೇಸ್ ಮಾಡಿದ್ದು ಒಂದು 600 ರೂಪಾಯಿ ನಾನು ಪರ್ಚೇಸ್ ಮಾಡಿದ್ದು. ಇದು ಒರಿಜಿನಲ್ ಪ್ರೈಸ್ ಬಂದು 3000 600 ರೂಪಾಯಿಗೆ ನಮ್ಗೆ ಸಿಕ್ಕಿದೆ. ಸೊ ಇದ್ರ ವಿಶೇಷತೆ ಏನು ಅಂತಂದರೆ, ನೀವು ಇದನ್ನು ಯೂಟ್ಯೂಬ್ ವ್ಲಾಗ್ ಮಾಡ್ತಿರಲ್ಲ, ಅದಕ್ಕೆ ನೀವು ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ನೀವು ರೀಲ್ಸ್ ಮಾಡುವಾಗ ರೀಲ್ಸ್ ವಿಡಿಯೋ ಮಾಡಿಬಿಟ್ಟು ಓನ್ ವಾಯ್ಸ್ ಕ್ರಿಯೇಟ್ ಮಾಡ್ತಿರಲ್ಲ, ಆಗಲೂ ಇದನ್ನು ಕೈಂಡ್ ಮಾಸ್ಟರ್ಲಿ ವಾಯ್ಸ್ಗೆ ಇದನ್ನು ಹಾಕ್ಕೊಂಡು ನೀವು ಮೈಕ್ನ ಮಾಡಿಬಿಟ್ಟು ನೀವು ರೀಲ್ಸ್ಗೆ ಅಪ್ಲೋಡ್ ಮಾಡ್ಬೋದು. ಸೊ ಈ ಥರ ವಿಶೇಷತೆಗಳಿದೆ ಇದ್ರದ್ದು. ಸೊ ಇದನ್ನು ನಿಮ್ಮೆದುರಿಗೆ ಅನ್ಬಾಕ್ಸ್ ಮಾಡೋಣ ಅಂತ ನಾನು ತಗೊಂಡಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇದನ್ನು ಅನ್ಬಾಕ್ಸ್ ಮಾಡೋಣ. ಹೇಗಿದೆ, ಏನೇನು ಎತ್ತ ಅಂತ ನಾನೆಲ್ಲ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆದ್ರೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನೀವು ಓಪನ್ ಮಾಡಿದ ಈ ಥರ ಒಂದು ಡಬ್ಬ ಬರುತ್ತೆ. ಸೊ ನೋಡಿ, ಇಲ್ಲಿ ನೋಡ್ಬೋದು, ಇದೇ K8 ವಯರ್ಲೆಸ್ ಮೈಕು. ಸೊ ಇದು ಬಂದಾಗ ಅನ್ಬಾಕ್ಸ್ ಮಾಡೋಣ. ಸೊ ಫ್ರೆಂಡ್ಸ್, ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದೆ ನೋಡಿ, ನಿಮ್ಗೆ ಈ ಥರ ಒಂದು ಇದು ಬರುತ್ತೆ. ಇದು ಬಂದು ಮೈಕು, ಇದು ರಿಸೀವರು ನೋಡಿ. ಇದು ಮೈಕು, ಇದು ಮೈಕ್, ಇದು ರಿಸೀವರು ಪಕ್ಕದಲ್ಲಿ, ಇದು ಚಾರ್ಜರು. ಈ ಮೈಕ್ದು ನೀವು ಏನು ಇದೆಯಲ್ಲ, ಇದನ್ನು ನೀವು ಚಾರ್ಜರ್ ಮಾಡ್ಕೊಳ್ಳೋಕ್ಕೆ ನಾನು ಹೇಳ್ಕೊಡ್ತೀನಿ. ಸೊ ಇದು ಬಂದು ರಿಸೀವರು ನೋಡ್ಬೋದು ನೀವು. ಸೊ ನಿಮ್ಮದು ಸಿ ಟೈಪ್ ಇದೆಯಲ್ಲ, ಅದಕ್ಕೆ ನೋಡಿ ಡೈರೆಕ್ಟಾಗಿ ಇದು ನಿಮ್ಗೆ ಪ್ಲಗ್ ಮಾಡಿದ್ರೆ ಹೋಗುತ್ತೆ ಇದು. ಸೊ ನೋಡಿ, ಡೈರೆಕ್ಟಾಗಿ ಪ್ಲಗ್ ಮಾಡಿದ್ರೆ ಹಿಂಗೆ ಹೋಗುತ್ತೆ. ನಂದು ಸಿ ಟೈಪು ಚಾರ್ಜರು. ಸೊ ಇದನ್ನು ನೀವು ಪ್ಲಗ್ ಮಾಡಿದ್ರೆ ಹೋಗುತ್ತೆ ನೋಡಿ. ಕೂತಿದೆ ನೋಡಿ ಫೋನ್ಗೆ. ಇದು ರಿಸೀವರು. ಇದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದಾರೆ. ಇದೇನಂತಂದರೆ, ಈ ಪಿನ್ ಏನಂತಂದರೆ ನೋಡಿ, ನಿಮ್ಮದು ಸಿ ಪಿನ್ ಚಾರ್ಜರ್ ಅಲ್ಲ. ಸೊ ಆವಾಗ ನೀವೇನು ಮಾಡ್ಬೋದು ಅಂದರೆ ನೋಡಿ, ಈ ರಿಸೀವರ್ ಇದೆಯಲ್ಲ, ಇದನ್ನು ಇಲ್ಲಿಗೆ ಹಾಕಿ, ಯಾರ್ದು ಸಿ ಪಿನ್ ಚಾರ್ಜರ್ ಇರೋದಿಲ್ವೋ, ಮಾಮೂಲಿ ಸಿ ಪಿನ್ ಅಲ್ಲದೆ ಬೇರೆ ಇರುತ್ತೋ, ಅವರು ಇದನ್ನು ಹಾಕಿ ಇದು ಮಾಡ್ಕೋಬೋದು. ಸೊ ಈ ಪಿನ್ ಬಂದು ಐಫೋನ್ಗೂ ಯೂಸ್ ಆಗುತ್ತೆ ನೋಡಿ. ಐಫೋನ್ಗೆ ಯೂಸ್ ಆಗುತ್ತೆ. ಐಫೋನ್ಗೂ ಇದನ್ನು ಯೂಸ್ ಮಾಡ್ಬೋದು. ಇದು ಐಫೋನ್ದು ಮತ್ತು ಇದು ಆ್ಯಂಡ್ರಾಯ್ಡ್ದು ಸಿ ಪಿನ್ ಚಾರ್ಜರು, ಇದು ರಿಸೀವರು. ಸೊ ಇವೆರಡು ಚಾರ್ಜರ್ಗಳು ಇಲ್ಲಿದೆ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ನಿಮ್ಮ ಕೈಯಲ್ಲಿ ಸಿಗೋದೆ ಮೈಕ್. ಇದು ಮೈಕ್ ನೀವು ನೋಡಿ, ಬಟ್ಟೆಗೆ ಹಿಂಗೆ ಹಾಕ್ಬೋದು ಅಂತ, ಇಲ್ಲಿ ಕ್ಲಿಪ್ ಮಾಡ್ಬೋದು ಅಂತ, ಹಿಂಗೆ ಕ್ಲಿಪ್ ಬೇರೆ ಕೊಟ್ಟಿದ್ದಾರೆ. ಸೊ ಆವಾಗಲೇ ಕೇಳಿದ್ರಲ್ಲ ನೀವು ನೋಡಿ, ಚಾರ್ಜರ್ನ ಇಲ್ಲಿಗೆ ಹಾಕಬೇಕು, ಇದನ್ನು ಹಾಕಿ ಚಾರ್ಜ್ ಮಾಡ್ಕೋಬೋದು ನೀವು. ಸೊ ಇದು ಮೈಕು. ಸೊ ಇದನ್ನು ಆನ್ ಮಾಡೋ ಬಟನ್ ನೋಡಿ, ಇಲ್ಲಿ ಕೆಳಗಡೆ ಇದೆ ನೋಡಿ. ಇಲ್ಲಿ ಲಾಂಗ್ ಪ್ರೆಸ್ ಅಮ್ಮಿದ್ರೆ ನೋಡಿ, ನಿಮಗೆ ಲೈಟ್ ಬರುತ್ತೆ. ನಿಮಗೆ ಅದು ಕನೆಕ್ಟ್ ಆಗಬೇಕು ಅಂದರೆ ಗ್ರೀನ್ ಕಲರ್ ಲೈಟ್ ಬರಬೇಕು. ಸೊ ರೆಡ್ಡು ಗ್ರೀನು ಎರಡೂ ಬರ್ತಿದೆ. ಸೊ ನೋಡಿ, ನಿಮ್ಗೆ ಕಾಣಿಸ್ಬೋದು ಅಲ್ಲಿ. ಸೊ ಈ ಥರ ನೀವು ಆನ್ ಮಾಡ್ಕೋಬೋದು. ಸೊ ಇದನ್ನು ಆನ್ ಮಾಡಿ ಈ ಪಿನ್ನ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ಗೆ ಹೋದಾಗ ಅಲ್ಲಿ ನೀವು ಏನಕ್ಕೆ ಕನೆಕ್ಟ್ ಮಾಡಬೇಕು ಅಂತಂದರೆ, OTG
ಕನೆಕ್ಷನ್ ಅಂತ ಇದೆಯಲ್ಲ ಅದನ್ನು ಆನ್ ಮಾಡ್ಕೊಂಡ್ರೆ ನಿಮಗೆ ಇದು ಈ ರಿಸೀವರ್ ವರ್ಕ್ ಆಗೋದು ನಿಮ್ಮ ಫೋನ್ಲಿ. ನೀವು ಅದನ್ನು ಯಾವುದಕ್ಕೆ ಅದು ಇದೆ ಅಂತಂದರೆ ಓಪೋ ಮತ್ತು ರೆಡ್ಮಿ ಎರಡಕ್ಕೂ ನೀವು OTG ಕನೆಕ್ಷನ್ನ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಅದು ಬಿಟ್ಟು ನೀವು ಬೇರೆ ಯಾವ ಫೋನ್ ಇದೆ, ಈ ಸ್ಯಾಮ್ಸಂಗು ಮತ್ತು ಬೇರೆದು ಇದೆಯಲ್ಲ ಯಾವುದು ವಿವೋ, ಆಮೇಲೆ OnePlus, ಅದು ಬಿಟ್ಟರೆ ಇನ್ಫಿನಿಕ್ಸು, ಇದಕ್ಕೆಲ್ಲ ಡೈರೆಕ್ಟ್ ಕನೆಕ್ಷನ್ ಇದೆ. ಸೊ ನೀವು ಇದನ್ನು ಇಲ್ಲಿ ಪ್ಲಗ್ ಇದು ಮಾಡಿದ್ರೆ ಆಯಿತು, ನಿಮಗೆ ಕನೆಕ್ಟ್ ಅಂತ ಬರುತ್ತೆ ಇಲ್ಲಿ ನೋಡಿ. ನನಗೆ ಇಲ್ಲಿ ಕನೆಕ್ಟ್ ಅಂತ ಬಂದಿದೆ, ನೀವು ಅಲ್ಲಿ ನೋಡ್ಬೋದು ಕೆಳಗಡೆ ಚಿಕ್ಕದು. ಸೊ ಅದು ಕನೆಕ್ಟ್ ಆಗಿದೆ. ಐಫೋನ್ಗೂ ಅಷ್ಟೇ, ನೀವು ಈ ಪಿನ್ ಇದೆಯಲ್ಲ ಚಿಕ್ಕ ಇನ್ನೊಂದು ಪಿನ್ ಕೊಟ್ಟಿರ್ತಾರಲ್ಲ ಅದನ್ನು ಇಲ್ಲಿ ಕನೆಕ್ಟ್ ಮಾಡಿದ್ರೆ ನಿಮಗೆ ಬರುತ್ತೆ. ತೋರಿಸ್ತೀನಿ ಕನೆಕ್ಟ್ ಮಾಡಿ. ಕನೆಕ್ಟ್ ಮಾಡಿದಾಗ ನೋಡಿ ಇದು ಕನೆಕ್ಟ್ ಆಗಿದೆ ಅಂತ ಇಲ್ಲಿ ಬಂದಿದೆ ನಿಮಗೆ. ಸೊ ಆ ಥರ ಕನೆಕ್ಟ್ ಮಾಡ್ಕೋಬೋದು. ಕನೆಕ್ಟ್ ಮಾಡಿ ಈ ಮೈಕ್ನ ನೀವು ಇಲ್ಲಿ ನೋಡಿ ಹಾಕ್ಕೊಂಡು ಮಾತಾಡ್ಬೋದು. ಸೊ ಇನ್ನೊಂದು ಇದ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ ಏನಂತಂದರೆ, ಈ ಮೈಕ್ನ ನೀವು ಮಾಮೂಲಿ ರೆಗ್ಯುಲರ್ ಕ್ಯಾಮ್ರಾ ಇದೆಯಲ್ಲ ನಿಮ್ಮ ಫೋನ್ ಕ್ಯಾಮ್ರಾ, ಅದನ್ನು ಓಪನ್ ಮಾಡಿ ಮಾತಾಡೋಕ್ಕಾಗೋದಿಲ್ಲ ಈ ಮೈಕ್ಲಿ. ಸೊ ಅದಕ್ಕೆ ಈ ಮೈಕ್ಗೆ ಅಂತಲೇ ಓಪನ್ ಕ್ಯಾಮ್ರಾ ಅಂತಿದೆ. ಯೂಟ್ಯೂಬರ್ಸ್ ಎಲ್ಲ ಓಪನ್ ಕ್ಯಾಮ್ರಲ್ಲಿ ಶೂಟ್ ಮಾಡ್ತಾರೆ. ಸೊ ಓಪನ್ ಕ್ಯಾಮ್ರಾ ಅನ್ನೋ ಒಂದು ಆ್ಯಪು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಓಪನ್ ಮಾಡಿ ಮಾಮೂಲಿ ನಾನು ಏನು ಹೇಳಿದೆ, ಫೋನ್ಗೆ ರಿಸೀವರ್ನ ಕನೆಕ್ಟ್ ಮಾಡಿ ನೀವು ಮೈಕ್ನ ಇಲ್ಲಿ ಹಾಕ್ಕೊಂಡು ಶೂಟ್ ಮಾಡಿದ್ರೆ ನಿಮ್ಮ ಮೈಕು ಖಂಡಿತ ಕೇಳುತ್ತೆ. ಆ ಥರ ವರ್ಕ್ ಆಗುತ್ತೆ. ಸೊ ಆಮೇಲೆ ಇನ್ನೊಂದು ಹೇಳಲಿಲ್ಲ ನಾನು, ಏನಂತಂದರೆ ಈ ಬಾಕ್ಸ್, ಸೈಡ್ ಬಾಕ್ಸ್ಗೆ ನೋಡಿ ಚಾರ್ಜರ್, ಇದೇ ಚಾರ್ಜರ್ ಬಾಕ್ಸು. ಈ ಬಾಕ್ಸ್ನ ಓಪನ್ ಮಾಡಿದ್ರೆ ನೋಡಿ ಇಲ್ಲಿ ಕೇಬಲ್ ಇದೆ ಚಾರ್ಜರ್ದು. ಮಾಮೂಲಿ ನೀವು ಚಾರ್ಜ್ ಮಾಡ್ತೀರಲ್ಲ ಫೋನು, ಅದಕ್ಕೆ ಇದನ್ನು ಹಾಕ್ಬಿಟ್ಟು ನೋಡಿ ಈ ಪಿನ್ ಇದೆ ನೋಡಿ, ಸಿ ಟೈಪ್ ಪಿನ್ನು, ಅದನ್ನು ನೀವು ನೋಡಿ ಇಲ್ಲಿಗೆ ಹಾಕೋದು ನೋಡಿ, ಹಿಂಗೆ ಕೂತಿದೆ, ಇದು ಚಾರ್ಜ್ ಆಗುತ್ತೆ. ಸೈಡ್ಲಿ ಇದು ಹಾಕ್ಬಿಟ್ಟು ಇದನ್ನು ನೀವು ನಿಮ್ಮ ಫೋನ್ ಚಾರ್ಜರ್ ಇದೆಯಲ್ಲ ಅದಕ್ಕೆ ಹಾಕ್ಸ್ಬಿಟ್ಟು ನೀವು ಮಾಡಿದ್ರೆ ನಿಮ್ಗೆ ಚಾರ್ಜ್ ಆಗುತ್ತೆ. ಈಗ ನನ್ನಿದು ಮೈಕ್ಲಿ ಚಾರ್ಜ್ ಇದೆ. ಸೊ ಲೈಟ್ ಬರ್ತಾಯಿದೆ ನೋಡಿ, ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ಈ ಥರ ಚಾರ್ಜ್ ಆಗುತ್ತೆ. ನಿಮಗೆ ಅಕಸ್ಮಾತ್ ಚಾರ್ಜ್ ಖಾಲಿ ಆಗ್ತಿದೆ ಅಂದಾಗ ನಿಮಗೆ ಆ ಮೈಕ್ಲಿ ರೆಡ್ ಕಲರ್ ಲೈಟ್ ಬರುತ್ತಿರುತ್ತೆ, ಬ್ಲಿಂಕ್ ಆಗುತ್ತಿರುತ್ತಲ್ಲ ರೆಡ್ ಲೈಟು. ಸೊ ನೀವು ತಿಳ್ಕೊಬೋದು, ಇದು ಚಾರ್ಜರ್ 20% ಕಡಿಮೆ ಇದ್ದಾಗ ನಿಮಗೆ ರೆಡ್ ಲೈಟ್ ಬರುತ್ತೆ. ಈಗ ಮಿನಿಮಮ್ ನೋಡಿ ಚಾರ್ಜ್ ಇದೆ ಅಂತ ಗ್ರೀನು ರೆಡ್ ಎರಡೂ ಬರ್ತಿದೆ. ಸೊ ಈ ಥರ ಈ ಮೈಕ್ನ ಯೂಸ್ ಮಾಡೋದು. ಸೊ ಓಪನ್ ಕ್ಯಾಮ್ರಾ ಅಂತ ಒಂದು ಆ್ಯಪ್ ಇದೆ ಪ್ಲೇಸ್ಟೋರಲ್ಲಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಯೂಸ್ ಮಾಡಿದ್ರೆ ಈ ಮೈಕ್ ವರ್ಕ್ ಆಗುತ್ತೆ. ಮಾಮೂಲಿ ಕ್ಯಾಮ್ರಲ್ಲಿ ನೀವು ಹಾಕ್ಕೊಂಡು ಅಲೋ ಏನೇ ಅಂದರೂ ನೀವು ಮೈಕ್ ವರ್ಕ್ ಆಗೋದಿಲ್ಲ. ಸೊ ಇದಿಷ್ಟು K8 ವೈರ್ಲೆಸ್ ಮೈಕ್ ಬಗ್ಗೆ ಅನ್ಬಾಕ್ಸಿಂಗ್ ವಿಡಿಯೋ ಇತ್ತು. ಸೊ ಅದ್ರ ಕೆಳಗೆ ಇದ್ರ ಕೊಟ್ಟರೆ ಇಲ್ಲಿ ಮ್ಯಾನ್ಯಲ್ ಕೊಟ್ಟಿದ್ದಾರೆ ನೋಡಿ, ಹೆಂಗೆ ಕನೆಕ್ಟ್ ಮಾಡೋದು ಏನು ಎತ್ತ ಅಂತ ಕೊಟ್ಟಿದ್ದಾರೆ. ಇಂಗ್ಲೀಷಲ್ಲಿದೆ ನೋಡಿ ಈ ಮ್ಯಾನ್ಯಲು, ನೀವು ನೋಡ್ಕೊಂಡು ಹಂಗೂ ಕನೆಕ್ಟ್ ಮಾಡ್ಕೋಬೋದು, ಇಲ್ಲ ಗೊತ್ತಿರೋರು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಇದು ಸಿ ಟೈಪ್ ಪಿನ್ ಇದು. ಸೊ ನೀವು ಸಿ ಟೈಪ್ ಪಿನ್ ಮೊಬೈಲ್ ಇದ್ದರೆ ಡೈರೆಕ್ಟಾಗಿ ಇದನ್ನೇ ಕನೆಕ್ಟ್ ಮಾಡ್ಬೋದು. ಅಕಸ್ಮಾತ್ ನೀವು ಸಿ ಟೈಪ್ ಪಿನ್ ಇಲ್ಲ ಅಂತಂದರೆ ಇದನ್ನು ಇನ್ನೊಂದು ಕೊಟ್ಟಿರ್ತಾರೆ ನೋಡಿ ನಿಮಗೆ, ಇದು ಐಫೋನ್ ಇದ್ರದ್ದು, ಅದಕ್ಕೆ ನೀವು ಕನೆಕ್ಟ್ ಮಾಡಿ ಆ್ಯಂಡ್ರಾಯ್ಡ್ಲಿ ಯಾರ್ದು ನಿಮ್ಮದು ಸಿ ಪಿನ್ ಟೈಪ್ ಇರೋದಿಲ್ವೋ ಅದನ್ನು ಹಿಂಗೆ ಹಾಕಿ ಈ ಥರ ಕನೆಕ್ಟ್ ಮಾಡ್ಬೋದು ನೋಡಿ. ಆ ಐಫೋನ್ಗೆ ನೀವು ಡೈರೆಕ್ಟ್ ಇದನ್ನೇ ಕನೆಕ್ಟ್ ಮಾಡಬೇಕಾಗುತ್ತೆ. ಐಫೋನ್ಗೆ ಡೈರೆಕ್ಟ್ ಇದೇ ಕನೆಕ್ಟ್ ಆಗುತ್ತೆ ನೋಡಿ, ಐಫೋನ್ ಕನೆಕ್ಟ್ ಆಗುತ್ತೆ.
ಆ ಥರ ಈ ಥರ ಮಾಡ್ಬೇಕು ನೀವು. ಸೊ ಕರೆಂಟ್ ಹೋಯಿತು, ಸಾರಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಇಷ್ಟಪಡ್ತೀನಿ. ಸೊ ಇದಿಷ್ಟು ಒಂದು K8 ವೈರ್ಲೆಸ್ ಮೈಕ್ ಬಗ್ಗೆ ಅನ್ಬಾಕ್ಸಿಂಗ್ ವಿಡಿಯೋ ಇತ್ತು. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ನನಗೇನು ಗೊತ್ತಿತ್ತು ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದೆ ವಿಡಿಯೋ ಅಂತ ನಾನು ಅನ್ಕೋತೀನಿ. ಪ್ಲೀಸ್ ಹೀಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ವಿಡಿಯೋಗೆ ತಪ್ಪದೆ ಲೈಕು, ಕಮೆಂಟು, ಶೇರು ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋಸ್ ಇನ್ನೂ ಬರ್ತಾನೆ ಇರುತ್ತೆ. ಸೊ ಎಂಜಾಯ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಇಷ್ಟಪಡ್ತೀನಿ. ಇಷ್ಟ ಆಗಿದರೆ ಕಮೆಂಟ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಆಲ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.